ನಾವು ಸಾಕಷ್ಟು ಆಡಳಿತದಲ್ಲಿ ಸುಧಾರಣೆಯನ್ನು ತರ್ತೀವಿ. ನಮ್ಮ ಎಲ್ಲ 31 ನಗರಸಭಾ ಸದಸ್ಯರ ಸಹಕಾರದೊಂದಿಗೆ ನಮ್ಮ ಆಯುಕ್ತರಾದಂಥ ಜಯಣ್ಣವರು ಮತ್ತು ಅವರ ಎಲ್ಲ ಸಿಬ್ಬಂದಿಗಳ ನಮ್ಮ ಎಲ್ಲ ನಗರಸಭೆಯ ಸಿಬ್ಬಂದಿಗಳ ಸಹಕಾರದೊಂದಿಗೆ ನಾವು ಒಂದು ಜನಸ್ನೇಹಿ ಆಡಳಿತವನ್ನು ಕೊಡ್ತೀವಿ ಮತ್ತು ನಾಗರಿಕರಿಗೆ ಮೂಲಭೂತ ಸೌಕರ್ಯಗಳನ್ನ ಒದಗಿಸೋರ ಜೊತೆಗೆ ಭಾಳಷ್ಟು ದಿನದಿಂದ ಎಲ್ಲೋದ್ರೂ ಕೂಡ ಈ ಖಾತಾ ಸಮಸ್ಯೆ ಒಂದು ಬಗೆಹರಿಸ್ಬಿಡಿ, ಏನಾದರೂ ಜನರಿಗೆ ಅದನ್ನು ಸರಳೀಕರಿಸಿ ಈ ಖಾತೆಯಲ್ಲಿ ಜನ ಪಡ್ಕೊಳ್ಳೋದಕ್ಕೆ ವಿಳಂಬ ಆಗ್ತಾಯಿದೆ. ನಾವು ಅರ್ಜಿ ಹಾಕಿದ್ಮೇಲೆ ಕೆಲವಾರು ಸಾರಿ 4 ತಿಂಗಳು 6 ತಿಂಗಳು 3 ತಿಂಗಳು, ಕೆಲವು ಬಾರಿ 6 ತಿಂಗಳು 8 ತಿಂಗಳಿಗಿಂತ ಜಾಸ್ತಿ ಆಗಿದೆ ಅಂಥೇಳಿ ಅನೇಕ ಕಡೆ ದೂರುಗಳು ಬರ್ತಾಯಿತ್ತು. ನಮ್ಮ ಆಯುಕ್ತರು ಕೂಡ ಹೊಸದಾಗಿ ಒಂದು 2 ತಿಂಗಳಲ್ಲಿ 2-3 ತಿಂಗಳಿಂದ ಈಚೆಗೆ ಅವರು ಇಲ್ಲಿ ವರ್ಗಾವಣೆ ಆದಮೇಲೆ ಅವರು ಕೂಡ ನಮ್ಮ ಸಿಬ್ಬಂದಿಯ ಎಲ್ಲರನ್ನೂ ಕೂರಿಸಿ ನಾವೆಲ್ಲ ಜನಸ್ನೇಹಿಯಾಗಿ ಆದಷ್ಟು ಬೇಗ ಜನರ ದುಃಖ ದುಮ್ಮಾನಗಳ ಅಥವಾ ಅವ್ರಿಗೆ ಅವಶ್ಯಕತೆ ಏನಿದೆ ಈ ಖಾತಾ ಬೇಗ ಕೊಡಿಸೋ ನಿಟ್ಟಿನಲ್ಲಿ ಅವರು ಕೂಡ ಒಂದು ಪ್ರಯತ್ನವನ್ನು ಪ್ರಾರಂಭ ಮಾಡಿದ್ರು. ಈಗ ನಾವು ಈಗ ಹೊಸದಾಗಿ ಈ 2ನೇ ಬಾರಿ ಈ 2ನೇ ಅವಧಿ ಏನಿದೆ ಈಗ ಆಡಳಿತವನ್ನು ವಹಿಸ್ಕೊಂಡ್ಮೇಲೆ ನಮ್ಮ ಕಂದಾಯ ಸಿಬ್ಬಂದಿಯಲ್ಲಿರ್ತಕ್ಕಂಥ ಎಲ್ಲರನ್ನೂ ಕರೆದು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಅರ್ಜಿದಾರರು ಅಲಿಬಾರ್ದು, ಯಾವುದು ನ್ಯಾಯಬದ್ಧವಾಗಿ ಕಾನೂನುಬದ್ಧವಾಗಿ ಅರ್ಜಿದಾರರು ನಮ್ಮ ದಾಖಲೆಗಳನ್ನು ನಗರಸಭೆ ಕೇಳಿರ್ತಕ್ಕಂಥ ದಾಖಲೆಗಳನ್ನು ಒದಗಿಸಿರೋರು ಕೂಡ ವಿಳಂಬ ಆಗ್ತಾಯಿದೆ ಅಂತೇಳಿ ಕಂಪ್ಲೇಂಟ್ ಮಾಡ್ತಾಯಿದ್ರು. ಯಾವುದೇ ಕಾರಣಕ್ಕೂ ಇನ್ನು ಮುಂದೆ ಹಾಗಾಗಬಾರ್ದು. ಮತ್ತು ರಿನ್ಯೂವಲ್ ಮಾಡುವಾಗಲೂ ಕೂಡ ಕೆಲವು ಸಾರಿ 10 ದಿನ 1 ತಿಂಗಳು 15 ದಿನ ಆಗ್ತಾಯಿದೆ ಅಂಥೇಳಿ ಅನೇಕ ಕಡೆ ಕಂಪ್ಲೇಂಟ್ಸ್ ಬಂದಿತ್ತು. ಹಾಗಾಗಿ ನಾವು ಆಯುಕ್ತರು ಎಲ್ಲ ಸೇರಿ ಒಂದು ಸಭೆಯನ್ನು ಮಾಡಿ ನಮ್ಮಲ್ಲಿ ನಾವು 6ನೇ ತಾರೀಕು ಒಂದು ಸಭೆಯನ್ನು ತಗೊಂಡು 6ನೇ ತಾರೀಕಿನಿಂದ ಈಚೆಗೆ ಇವತ್ತು 16ನೇ ತಾರೀಕು ಸುಮಾರು 3 ದಿನ 4 ದಿನ ರಜಾ ಬಂತು. ಸುಮಾರು 180 ಫೈಲ್ ಅಲ್ಲ 180 ಫೈಲ್ ಏನೋ ಪೆಂಡಿಂಗ್ ಇತ್ತು. ಕೆಲವು ಇನ್ನೂ ಸ್ವಲ್ಪ ಕ್ಲಾರಿಫಿಕೇಷನ್ ಬೇಕಂತೇಳಿ ಇವತ್ತು ಸುಮಾರು 6 ದಿನ 6 ವರ್ಕಿಂಗ್ ಡೇಸ್ನಲ್ಲಿ 150 ಖಾತೆಗಳನ್ನು ಇವತ್ತು ರೆಡಿಯಾಗಿ ನಿಂತಿದೆ. ಈಗ ರೆಡಿಯಾಗಿ ನಾವು ಇಶ್ಯೂ ಮಾಡೋಕ್ಕೆ ಕೂಡ ನಾವು ಅಲ್ಲಿ ಅವ್ರನ್ನ ಯಾರು ಅರ್ಜಿದಾರರಿದ್ದರೂ ಅವ್ರನ್ನ ಕರೆದಿದ್ದೇವೆ. ನಮ್ಮ ಉದ್ದೇಶ ನಾಗರಿಕರು ತಮ್ಮ ಆಸ್ತಿಗಳಿಗೆ ಈ ಖಾತೆಯನ್ನು ಕೇಳಿ ಅರ್ಜಿ ಕೊಟ್ಟಾಗ ಭಾಳಷ್ಟು ಜನ ಮಾರಾಟ ಮಾಡೋದಕ್ಕೆ ಅವಶ್ಯಕತೆ ಇರ್ತದೆ ಅಥವಾ ಲೋನ್ಗಳು ಬೇಕು ಅಂತೇಳಿ ಅಲ್ದಾಡ್ತಾರೆ. ನಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ ಅಥವಾ ಸರಿಯಾಗಿ ಒಂದು ಕಮ್ಯುನಿಕೇಷನ್ ಇಲ್ಲದೇ ಇರೋ ರೀತಿಯಲ್ಲಿ ಅನೇಕ
ದಿನಗಳ ಕಾಲ ನಾವು ಕಾದಿದ್ದೀವಿ ಅಂತೇಳಿ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಅಸಮಾಧಾನ ಇತ್ತು. ಸುಮಾರು ಒಂದು 2 ವರ್ಷದ ಹಿಂದೆ ನಾವೇ ಈ ಸಮಸ್ಯೆಗಳ ವಿರುದ್ಧ ದೊಡ್ಡ ಮಟ್ಟದ ಹೋರಾಟವನ್ನು ಮಾಡಿದ್ದು ಕೂಡ ತಮಗೆಲ್ಲರಿಗೂ ಗೊತ್ತಿದೆ. ಹಾಗಾಗಿ ಈಗ ನಾವು ಏನು ಪೆಂಡಿಂಗ್ ಇತ್ತು ವಿಲೇವಾರಿ ಆಗದೇ ಇರೋಂಥವು, ಅದು ನಿನ್ನೆ 15ನೇ ತಾರೀಕು ಒಳಗೆ ಎಲ್ಲ ಕೂಡ ವಿಲೇವಾರಿ ಆಗಬೇಕು ಅಂಥೇಳಿ ಒಂದು ಡೆಡ್ಲೈನ್ ಕೊಟ್ಟಿದ್ವಿ. ಅದ್ರ ಪ್ರಕಾರ ಚೇರ್ಕೊಂಡು ಅದ್ರ ಪ್ರಕಾರ ಇವತ್ತು ಸುಮಾರು 150 ಈ ಖಾತೆಗಳನ್ನ ನಮ್ಮ ಕಂದಾಯ ಸಿಬ್ಬಂದಿ ರೆಡಿ ಮಾಡಿದ್ದಾರೆ. ಅದ್ರ ಜೊತೆಗೆ ನಾವು ನಮ್ಮ ನಾಗರಿಕರಲ್ಲಿ, ನಮ್ಮ ಪತ್ರಕರ್ತ ಮಿತ್ರರಲ್ಲಿ ನಾವು ಮನವಿ ಮಾಡೋದೇನಪ್ಪ ಅಂದರೆ, ನಾವು ಇವಾಗ ಆಡಳಿತದಲ್ಲಿ ಸುಧಾರಣೆ ತರಬೇಕು, ಜನರಿಗೆ ಅವರ ಹಕ್ಕುಗಳನ್ನು ಕೊಡತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಬೇಕಂತೇಳಿ ನಮ್ಮ ಇಡೀ ನಗರಸಭೆ, ನಮ್ಮ ಎಲ್ಲ ನಗರಸಭಾ ಸದಸ್ಯರು, ನಮ್ಮ ಆಯುಕ್ತರು ಮತ್ತು ನಮ್ಮ ಎಲ್ಲ ಸಿಬ್ಬಂದಿ ಎಲ್ಲ ಕೂಡ ಒಂದು ಸಂಕಲ್ಪವನ್ನು ಮಾಡಿದ್ದು, ಹಂತ ಹಂತವಾಗಿ ನಾವು ಒಂದು ಪ್ರಗತಿಯನ್ನು ಮಾಡೋದಕ್ಕೆ ಹೊರಡ್ತಾ ಇದ್ದೀವಿ. ಹಾಗಾಗಿ ಇದೆಲ್ಲ ಸ್ಟ್ರೀಮ್ಲೈನ್ ಆಗೋ ತನಕ ನಮ್ಮ ಜನರು, ಮಾಧ್ಯಮದ ಮಿತ್ರರು ಕೂಡ ಎಲ್ಲರೂ ಕೂಡ ಸಹಕಾರ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡ್ತಾ, ಮುಂದೆ ಈಗ ನಾವು ಒಂದು ವ್ಯವಸ್ಥೆಯನ್ನು ಮಾಡಬೇಕಂತ ಒಂದು ತೀರ್ಮಾನವನ್ನು ಮಾಡಿದ್ದೇವೆ. ಈ ಖಾತಾ ಅರ್ಜಿ ಯಾವತ್ತು ಕೊಡ್ತಾರೆ, ಅದಕ್ಕೆ ಯಾವ್ಯಾವ ಖಾತಾ ಟ್ರಾನ್ಸ್ಫರ್ಗೆ ಎಷ್ಟು, ಮತ್ತು ಇದ್ರದ್ದು ರಿನ್ಯೂವಲ್ಗೆ ಎಷ್ಟು ದಿನ, ಮತ್ತು ಖಾತೆ ಅಪ್ಲೈ ಮಾಡಿದ್ಮೇಲೆ ನಾವು ಟೈಮ್ ಲೈನ್ ಬೌಂಡಿಂಗ್ ಏನಿದೆ ಅದೆಲ್ಲ ನಮ್ಮ ಆಯುಕ್ತರು ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಒಂದು ಹೊಸ ತೀರ್ಮಾನವನ್ನು ಏನು ಮಾಡಿದ್ದೀವಿ ಅಂದರೆ, ನಮ್ಮ ಟಪಾಲ್ಗೆ ಯಾವತ್ತು ಕೊಡ್ತಾರೆ ಅವತ್ತು ನಮ್ಮ ಇನ್ನೊಬ್ಬರನ್ನ ಇಟ್ಟು, ಅಥವಾ ನಮ್ಮ ಟಪಾಲ್ನವರು ಅಥವಾ ಅವ್ರ ಜೊತೆಗೆ ಒಬ್ಬರನ್ನಿಟ್ಟು, ನಾವು ಇಂಥ ದಿನ ಖಾತೆ ಸಿಗ್ತದೆ, 10 ದಿನನೋ 15 ದಿನನೋ, ಅಥವಾ ಟ್ರಾನ್ಸ್ಫರ್ ಆಗೋದಾದರೆ ಎಷ್ಟು ದಿನ ಅಂತೇಳಿ ನಾವು ಅವತ್ತೇ ನಿಗದಿ ಮಾಡ್ತೀವಿ. ಅವತ್ತು ಬಂದು ಅಲ್ಲಿ ಕಲೆಕ್ಟ್ ಮಾಡ್ಕೋಬೇಕು. ಈ ಒಂದು ಪ್ರಯೋಗವನ್ನು ನಾವು ಮಾಡಲಿಕ್ಕೆ ಹೊರಟಿದ್ದೀವಿ. ನಾಳೆಯಿಂದನೇ ಈ ಒಂದು ಪ್ರಯೋಗ ಪ್ರಾರಂಭ ಆಗ್ತದೆ. ಅದರ ಡೀಟೇಲ್ಸನ್ನು ನಮ್ಮ ಆಯುಕ್ತರು ಹೇಳ್ತಾರೆ, ಯಾವ ಇದಕ್ಕೆ ಎಷ್ಟೆಷ್ಟು ದಿನ ಅಂತ. ಇದ್ರ ಮಧ್ಯೆ ನಾವು ಮನವಿ ಮಾಡೋದೇನೆಂದರೆ, ನಾಗರಿಕರಿಗೆ ದಯಮಾಡಿ ಯಾರೂ ಕೂಡ ದಳ್ಳಾಳಿಗಳನ್ನ ಎಂಟರ್ಟೈನ್ ಮಾಡಬೇಡಿ. ನಾವು ದಳ್ಳಾಳಿಗಳಿಗೆ ಎಂಟರ್ಟೈನ್ ಮಾಡೋದಿಲ್ಲ. ಇವತ್ತು ರಾಮನಗರ ನಗರಸಭೆಯಲ್ಲಿ ದಳ್ಳಾಳಿಗಳ ಕಾಟ ಜಾಸ್ತಿ ಆಗಿಬಿಟ್ಟಿದೆ. ಅವ್ರಿಗೆ ಇದು ಸಿಗ್ತಕ್ಕಂಥ ಗೌರವ ನಮ್ಮ ಜನಪ್ರತಿನಿಧಿಗಳು ಸಿಗ್ತಾ ಇಲ್ಲ, ಅಥವಾ ಸಾರ್ವಜನಿಕರಿಗೆ, ಹಿರಿಯ ನಾಗರಿಕರಿಗೆ ಸಿಗ್ತಾ ಇಲ್ಲ ಅಂಥೇಳಿ ಅನೇಕ ಕಡೆ ಕೂಗಿತ್ತು. ಅದಕ್ಕೆ ನಾವೀಗ ತಾವು ಕೂಡ ಯಾರು ದಳ್ಳಾಳಿಗಳ ಮುಖಾಂತರ ಅಥವಾ ಯಾರು ಒಂದು ಮುಂದಿನ ಕೂಡ ನಾವು ಮಾಡಿಸ್ಕೊಡ್ತೀವಿ ನಿಮ್ಗೆ ಯಾಕೆ ನಾವು ಅಂಥೇಳಿ ಒಂದು ದಳ್ಳಾಳಿ ಕೆಲಸ ಮಾಡ್ತಾಯಿದ್ರು, ದಯಮಾಡಿ ಎಂಟರ್ಟೈನ್ ಮಾಡಬೇಡಿ. ತಮಗೇನಾದರೂ ಗೊಂದಲ ಇದ್ದರೆ ಬಂದು ನಮ್ಮ ಅಧಿಕಾರಿಗಳನ್ನ ಸಂಪರ್ಕ ಮಾಡಿ, ಅವರು ಫಾರ್ಮ್ಯಾಟ್ ಯಾವ ರೀತಿ ಮಾಡಬೇಕು ಅಂತೇಳಿ ತಿಳುವಳಿಕೆ ಕೊಡ್ತಾರೆ. ತಾವು ಅರ್ಜಿ ಕೊಟ್ಟ ಮೇಲೆ ಇಂಥ ದಿನ ಬಂದು ತಗೊಂಡು ಹೋಗ್ಬೇಕು ಅಂಥೇಳಿ ನಾವು ಒಂದು ನಿಗದಿ ಮಾಡ್ತೀವಿ. ನಿಗದಿ ಅಂದರೆ 3 ತಿಂಗಳು 6 ತಿಂಗಳಲ್ಲ,
ಈ ಒಂದು ಫ್ರೇಮ್ವರ್ಕ್ ಇತಿಮಿತಿನಲ್ಲೇ ಎಷ್ಟು ಬೇಗ ಸಾಧ್ಯ ಆಗ್ತದೋ ಅಷ್ಟು ಒಂದು ಕ್ಯಾಲ್ಕುಲೇಟ್ ಮಾಡಿ ಒಂದು ನಿಗದಿ ಮಾಡ್ತೀವಿ. ಅವತ್ತು ಬಂದು ನೇರವಾಗಿ ಬಂದು ಟಪಾಲಲ್ಲಿ ಎಲ್ಲಿ ಕೊಡ್ತಾರೋ ಅಲ್ಲೇ ಇಸ್ಕೊಂಡು ಹೋಗ್ತಕ್ಕಂಥ ಒಂದು ಹೊಸ ಪ್ರಯೋಗಕ್ಕೆ ನಾವು ಈಗ ಮುನ್ನುಡಿ ಆಡ್ತಾ ಇದ್ವಿ. ಅದರಿಂದ ದಯಮಾಡಿ ದಳ್ಳಾಳಿಗಳಿಗೆ ಪೋಷಣೆ ಮಾಡೋದು, ದಳ್ಳಾಳಿಗಳಿಗೆ ಎಂಟರ್ಟೈನ್ ಮಾಡೋದು ಸಾರ್ವಜನಿಕರು ದಯವಿಟ್ಟು ಮಾಡಬೇಡಿ. ಆಮೇಲೆ ಆದಷ್ಟು ದಾಖಲಾತಿಗಳನ್ನ ಒದಗಿಸೋದಕ್ಕೆ ನಾವು ಹಳೇ ಸೆಟಲ್ಮೆಂಟ್ ಇರೋ ಏರಿಯಾದಲ್ಲಿ ಒಂದು ಸ್ವಲ್ಪ ಲಿಬ್ರಲ್ ಆಗಿರ್ಬೋದು, ಇರ್ತೀವಿ ಕೂಡ, ಹಳೆ ಊರು. ಅದು ಬಿಟ್ಟು ಈಗ ಹೊಸ ಬಡಾವಣೆಗಳು ಮತ್ತು ಬೇರೆ ಬೇರೆ ನಮ್ಮ ಊರು ಎಷ್ಟು ಬೆಳೆದಿದೆ ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಮ್ಮ ನಗರಸಭಾ ಸಿಬ್ಬಂದಿ ಏನೇನು ದಾಖಲಾತಿಗಳು ಕೇಳ್ತಾರೆ ಅಥವಾ ಒಂದು ಈ ಖಾತೆ ಕೊಡಬೇಕಂದ್ರೆ ಏನೇನೆಲ್ಲ ದಾಖಲಾತಿಗಳು ಅವಶ್ಯಕತೆ ಇದೆ ಅವೆಲ್ಲ ಪೂರೈಸಿಕೊಡಬೇಕು. ಮುಂದಿನ ದಿನಗಳಲ್ಲಿ ನಾವು ಜನರಿಗೆ ಇನ್ನೂ ಹತ್ರ ಹೋಗೋದಕ್ಕೆ ಮತ್ತು ಈ ಒಂದು ಕಾರ್ಯಕ್ರಮ ಈ ಖಾತಾ ಭಾಳ ದೊಡ್ಡ ಸಮಸ್ಯೆ ಆಗಿದೆ ಅನ್ನೋದನ್ನು ನಾವಿನ್ನೂ ಸರಳೀಕರಿಸಿ ಆದಷ್ಟು ಬೇಗ ಜನರ ಕೆಲಸ ಮಾಡಿಕೊಟ್ಟು ಅವರು ಒಂದು ನೆಮ್ಮದಿಯಿಂದ, ಭಾಳಷ್ಟು ಜನ ಈ ಖಾತಾಗೆ ನಾವು ಅಲ್ದು ಆರೋಗ್ಯ ಕೆಟ್ಟೋಗಿದೆ ಅನ್ನೋದನ್ನು ಕೂಡ ನಾವು ಕೇಳಿದ್ದೀವಿ. ಅದೆಲ್ಲ ಆಗದೇ ಇರೋ ರೀತಿಯಲ್ಲಿ ಜನಸ್ನೇಹಿ ಆಡಳಿತ ಕೊಡತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀವಿ. ಆ ಪ್ರಯತ್ನದ ಮೊದಲನೇ ಭಾಗವಾಗಿಯೇ ಸುಮಾರು 8-7 ದಿನಗಳಲ್ಲಿ ಏನು ಪೆಂಡಿಂಗ್ ಇತ್ತೋ 180 ಖಾತೆಗಳಲ್ಲಿ 150ಕ್ಕೂ ಹೆಚ್ಚು ಖಾತೆಗಳನ್ನು ಇವತ್ತು ರೆಡಿ ಮಾಡಿ ಇಟ್ಟಿದ್ದೀವಿ. ಇಲ್ಲಿ ನಮ್ಮ ಮುಂದೆನೇ ಇದೆ. ಇವತ್ತು ಎಷ್ಟು ಜನ ಬಂದಿದ್ದಾರೋ ಅವ್ರಿಗೆ ಇಲ್ಲೇ ನಾವು ಇಶ್ಯೂ ಮಾಡ್ತೀವಿ. ಅವ್ರ ಹೆಸರು ಹೋಗಿ ಇಲ್ಲೇ ಕೊಡ್ತೀವಿ. ಹಾಗಾಗಿ ನಾವು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋ ನಿಟ್ಟಿಗೆ ಇವತ್ತೇನು ನಮ್ಮ ನಗರಸಭಾ ಸದಸ್ಯರು ಎಲ್ಲರೂ ಸೇರಿ ಒಂದು ಸಂಕಲ್ಪವನ್ನು ಮಾಡಿದ್ದಾರೋ, ನಮ್ಮ ಸಿಬ್ಬಂದಿ ಎಲ್ಲ, ನಮ್ಮ ಕಮಿಷನರ್ ಆದಿಯಾಗಿ ಎಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ನಾವೆಲ್ಲ ಸೇರಿ ನಾವು ಒಂದು ಕುಟುಂಬದಂತೆ ಜನರಿಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಎಲ್ಲ ಪ್ರಯತ್ನವನ್ನು ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ತಮ್ಮ ಸಹಕಾರ ಆಶೀರ್ವಾದ ನಮಗೆ ಭಾಳ ಬೇಕಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಾಕಷ್ಟು ಎಲ್ಲ ರೀತಿಗಳಲ್ಲೂ ಸುಧಾರಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ